ಪ್ಯಾಗರಿ ಸಾ ಗಮ ಪ್ಯಾಗರಿ ಸಾ ಸಾ ನೀ 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 ಅತ್ತಿ. ಓ ಎಷ್ಟು ಚಂದ ಹಾಡಾಕತ್ತಿದ್ದ ನಾನು. ಈಗ ಬರ್ಬೇಕಿತ್ತ ನೀನು? ಅದು ಹಾಡು ನೀ ಹಾಡ್ಲತ್ತಿದ್ದೇನತ್ತಿ? ಯಾಕ ಏನಾಯ್ತು? ಅತ್ತಿ ನನಗೆ ನೀ ಹಾಡ್ಲತ್ತಿದ್ ಗೊತ್ತಿದ್ದಿದ್ದಿಲ್ಲ. ನಾನು ಕತ್ತಿ ಯಾಕೆ ಒದರ್ಲಕತ್ತದ, ಅದು ಯಾಕೆ ನಮ್ಮ ಮನೆ ಮುಂದೆ ಬಂದು ಒದರ್ಲಕತ್ತದ ಅಂತೇಳಿ ನಾನು ನೋಡ್ಲಿಕ್ಕೆ ಬಂದ. ನೀ ಹಾಡ್ಲತ್ತಿದಂತ ನನಗೆ ಗೊತ್ತಾಗಿಲ್ಲ ಬಿಡು. ನಾ ಕತ್ತಿನೇ ಅನ್ಕೊಂಡಿದ್ದ ಅತ್ತಿ. ಅದು ಅತ್ತಿ ನನಗೆ ಗೊತ್ತಾಗಿಲ್ಲ ಬಿಡ್ರಿ ಅತ್ತಿ. ನಾನು ಇದಕ್ಕೆ ನಿಮ್ಮ ಕತ್ತಿ ಅನ್ಲಕ್ಕೆ ಹೋಗ್ಲಿ, ನನಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ನಾ ಯಾವತ್ತರ ನಿಮ್ಮ ಕತ್ತಿ ಅಂತೀನೇನ್ರಿ ಅತ್ತಿ. ಅದು ಜರ ದನಿ ಹಾಗೆ ಬಂತ್ರಿ ಅತ್ತಿ, ಅದಕ್ಕೆ ಹಂಗಂದ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅತ್ತಿ. ಭಾಳ ದಿನ ಆಯ್ತವ ಆಡೋದು ಬಿಟ್ಟು. ಈಗ ಅದು ಇನ್ಸ್ಟಾಗ್ರಾಮ ಏನೋ ಅಂತಾರಲ್ಲೇವ, ಅದು ಅದ್ರಾಗ ಇದು ಒಂದು ಹಾಡ ಟ್ರೆಂಡಿಂಗ್ ಆಗಿಬಿಟ್ಟದ. ಇದು ಬರೀ ನಾ ಏಟು ತಿರುಗಿಸ್ಲಕತ್ತೀನಿ ಫೋನ, ಬರೀ ಇದೇ ಹಾಡ ಹೊಂಟತ್ತು. ಅದಕ್ಕೆ ನನಗೆ ಹಾಡಂದ್ರೆ ಭಾಳ ಹುಚ್ಚ. ಅದಕ್ಕೆ ಒಂದಿಟ್ಟು ನಾನು ಒಂದಿಟ್ಟು ಪ್ರಾಕ್ಟೀಸ್ ಮಾಡಮ್ಮಿ ಅಂತ ಹೇಳಿ ಮಾಡ್ಲಕತ್ತಿದ್ದ. ಅದು ಇಷ್ಟು ದಿನ ಬಿಟ್ಟಿನಲ್ಲ, ಅದಕ್ಕೆ ದನಿ ಹಂಗೆ ಕತ್ತಿಗತ್ಲೆ ಬಂದಿರ್ಬೇಕು ಬಿಡು. ಅತ್ತಿ ನಿನಗೆ ಹಾಡಂದ್ರೆ ಇಟ್ಟು ಹುಚ್ಚ ಅಂದ್ರೆ ನೀನು ದನಿ ಚಂದ ಕಾಪಾಡ್ಕೋಬೇಕಿಲ್ಲ. ದಿನ ಬಿಸಿ ನೀರು ಕುಡಿತಾ ಬಾ ಮುಂಜಾನೆ ಎದ್ದು ಕೂಡಲೇ, ಅಂದ್ರೆ ದನಿ ಚಂದ ಆಗ್ತದ. ದನಿ ಇಷ್ಟು ದಪ್ಪ ಆಗಲ್ಲ. ಈಗ ದನಿ ಚಂದ ಮಾಡ್ಕೊಂಡು ಎಲ್ಲಿಗೆ ಹೋಗ್ಲೇವ ನಾನು? ಏನು ಸರಿಗಮಪ್ಪಕ್ಕ ಆಡಿಷನ್ ಕೊಡ್ಲಕ್ಕೆ ಹೋಗ್ಲೇನು ನಾನು? ಎಲ್ಲಿಗೆ ಹೋಗ್ಲಿ? ಅವಾಗೇ ಹಾಡೋ ಟೈಮಿಗೆ ನನ್ನ ಆಸೆ ಕನಸ ಎಲ್ಲ ಲೆಕ್ಕಕ್ಕಿಡ್ಲಾರ್ದಂಗೆ ನಮ್ಮಪ್ಪ ದೊಡ್ಡ ಮನಿತನ ಬಂದದ ಊರಿಗೆ ದೊಡ್ಡ ಗೌಡ್ರು ಇವರು. ಮತ್ತಿಂಥ ಸಂಬಂಧ ಬರಲ್ಲ ನನ್ನ ಮಗಳಿಗೆ ಅಂಥೇಳಿ ಫಸ್ಟ್ ನೋಡೋಕೆ ಬಂದಿದ್ದ ಸಂಬಂಧನೇ ಫಿಕ್ಸ್ ಮಾಡಿಬಿಟ್ಟರು. ಏನು ಮಾಡ್ತಿಕ್ಕೆ? ಇಲ್ಲಿ ಬಂದ ನಮ್ಮ ಅತ್ತಿ ಕೈಯಾಗ ಹೊಲ ಮನಿ ಅನ್ಕೊಂಡು ಇಡೀ ಜೀವನ ಕಳೆದು ಬಿಟ್ಟ. ಎಲ್ಲಿ ಸರಿಗಮಪ್ಪ ಹೋಲಿ. ಇದು ಅರ್ಚಿ, ಅದು ಬಿಡವ ಹಾಡು ತೊಗೊಂಡು ಈಗ ಏನು ಮಾಡ್ತಿ? ಅದು ಬಿಡು. ಇವತ್ತು ಸಂತಿಗೆ ಹೋತಲ್ಲ ನೀ ಹೆಂಗ ಸೊಪ್ಪು ಅದು ತರ್ಲಕ್ಕ ಒಂದಿಟ್ಟು ನುಗ್ಗಿ ಸೊಪ್ಪು ಇದ್ರೆ ತೊಗೊಂಡು ಬಾ. ಒಂದಿಟ್ಟು ಹೆಚ್ಚಿಗೆ ತೊಗೊಂಡು ಬಾ ನುಗ್ಗಿ ಸೊಪ್ಪು. ಯಾಕಂತಂದ್ರೆ ಇವು ಕೈ ಕಾಲ ಹಿಡ್ಕೊಳಕತ್ತಾವ. ಎಲ್ಲಂದ್ರಲ್ಲಿ ಕೈ ಕಾಲ ಇಷ್ಟು ತ್ರಾಸಲ್ಲತ್ತದ, ಅಷ್ಟು ತ್ರಾಸಲ್ಲತ್ತದ. ಒಂದಿಟ್ಟು ತೊಗೊಂಡು ಬಾ ನೆನಪಿಗೆ. ಆಯ್ತು ತಗೋತಿ, ತಗೊಂಡು ಬರ್ತೀನಂತ. ಲಾಸ್ಟ್ ಟೈಮ್ ಹೋಗಿದ್ದಲ್ಲ ಅಲ್ಲಿ ಇದ್ದೇ ಇಲ್ಲವ, ಎಷ್ಟು ಹುಡುಕಿ ಸಾಕಾಯ್ತು. ಅವ ಏನು ತಂದಿದ್ದಿಲ್ಲ ಬಿಡು. ಈ ಸರಿ ನಾನು ನೋಡ್ತೀನಿ, ಸಿಕ್ಕತ್ತಂದ್ರೆ ತೊಗೊಂಡು ಬರ್ತೀನಿ. ಆಯ್ತು ತಗೋತಿ. ಮತ್ತು ಹೊತ್ತಾಗ್ತದ, ನಾ ಅದಿಷ್ಟು ಬಟ್ಟೆ ಅದು ಒಗೆದು ಹೋಗಬೇಕು. ಮತ್ತು ಹೊತ್ತೆ ಆಗ್ತದ, ಬಟ್ಟೆ ಅದು ಒಗಿತೀನಂತ. ಏನು ಅತ್ತಿ ಸಸಿ ಜೋರು ಮಾತಾಡ್ಕೊತ ನಿಂತೀರಿ? ಆಯ್ತೇನ ಕೆಲಸ? ಇವತ್ತು ಸಂತಿಗೆ ಹೋಗೋದಿತ್ರಿ ಕುಸುಮಕರೆ, ಅದು ಬಟ್ಟೆ ಒಗೆವಿತೀವ ಇನ್ನು. ಅದಕ್ಕೆ ಮತ್ತೆ ಹೊತ್ತಾಗ್ತದ, ಅದಿಷ್ಟು ಬಟ್ಟೆ ಒಗೆದು ಹೋದ್ರೆ ಆಯ್ತು ಅಂತೇಳಿ ಹೇಳಕತ್ತಿದ ಅತ್ತಿಗೆ. ನೀವು ಬಂದ್ರಿ. ಇದೇನು ಮಾವಿನಕಾಯಿ ಇಷ್ಟೊಂದು ತೊಗೊಂಡು ಬಂದಿರಿ? ಹೊಲ್ದಂದೇನ್ರಿ? ಹ್ಞೂ ನೋಡವ, ಹೊಲ್ತಂದು ನಮ್ಮ ಅಣ್ಣವ್ರು ತಂದು ಕೊಟ್ಟಿರಾ. ಅದಕ್ಕೆ ಮತ್ತು ಒಂದಿಟ್ಟು ಉಪ್ಪಿನಕಾಯಿ ಇಲ್ಲ ಏನಾರ ಮಾಡ್ತಿರ್ತಾಳೆ ಕೆಂಚಕ್ಕ. ಮಾವಿನಕಾಯಿ ಅಂದ್ರೆ ಆಕಿಗೆ ಭಾಳ ಇಷ್ಟ. ಅದಕ್ಕೆ ಏನಾರ ಮಾಡ್ಕೊಂಡು ತಿಂತಾಳ ಅಂಥೇಳಿ ತೊಗೊಂಡು ಬಂದು ನೋಡು. ಈಗ ತಗೋ, ಏನಾರ ಮಾಡಿ ತಿನ್ನಿರಿ. ಒಂದಿಟ್ಟು ಖಾರ ಕುಟ್ಟದ, ಇಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕದ, ಇಲ್ಲ ತೊಕ್ಕ, ಅದು ಏನಾರ ಒಟ್ಟು ಮಾಡಿ ತಿನ್ನಿರಿ. ಈಗ ತಗೋ, ಘನ ರುಚಿ ಇದಾವ. ನನಗೂ ಭಾಳ ಇಷ್ಟ ರೀ ಕುಸುಮಕರೆ. ನನಗೂ ಅಷ್ಟೇ, ನಮ್ಮ ಅತ್ತಿ ಎಷ್ಟು ಇಷ್ಟಪಡ್ತಾಳಲ್ಲ ಅಷ್ಟೇ ನನಗೂ ಭಾಳ ಅಂದ್ರೆ ಭಾಳ ಇಷ್ಟ. ಈ ಮಾವಿನಕಾಯಿ ಸೀಸನ್ ಬರ್ತಂದ್ರೆ ಆ ಸೀಸನ್ ಮುಗಿಯತ್ತನ ಹಾಗೆ ತಿಂತಾನೆ ಇರ್ತಿದ್ದೆ ನಾನಂತರೂ. ಹಂಗೆ 2 ದಿನಕ್ಕೊಮ್ಮೆ ತೊಗೊಂಡು ಬರೋರು ನಮ್ಮ ಮನೆಗೆ. ಇದು ಸರಿನೇ ಸ್ವಲ್ಪ ಜಾಸ್ತಿ ತಿಂದಿಲ್ಲ ಬಿಡ್ರಿ ಈ ಸರಿ. ಚಲೋ ಆಯ್ತು ನೀವು ತೊಗೊಂಡು ಬಂದು. ನೀವು ಮಾತಾಡ್ಕೊತ ಕೂಡ್ರಿ. ಒಂದಿಟ್ಟು ಬಟ್ಟೆ ಅದು ಒಗೆ ಹೋದವ, ಮತ್ತು ನನಗೆ ಹೊತ್ತಾಗ್ತದ್ರಿ ಸಂತಿಗೆ ಹೋಗ್ಲಕ್ಕ. ನೀವು ಮಾತಾಡ್ಕೊತ ಕೂಡ್ರಿ. ಆಯ್ತೇನು ಕುಸುಮಿ? ಎಲ್ಲ ಕೆಲಸ ಊಟ ಎಲ್ಲ ನೋಡ್ಕೆಂಚಕ್ಕ ಎಲ್ಲ ಕೆಲಸ ಆಯಿತು. ಊಟ ಅನ್ನಕ್ಕೇನವ, ಊಟ ಏನು ಹೋಗುವಲ್ದು. ಅದಕ್ಕೆ ಒಂದಿಟ್ಟು ನುಚ್ಚ ಮಜ್ಜಿಗೆ ಕುಡಿದ್ರೆ ಆಯ್ತು ಅಂಥೇಳಿ ನುಚ್ಚ ಮಜ್ಜಿಗೆ ಮಾಡಿದ್ದ, ಅದೇ ಇಟ್ಟು ಕುಡಿದು ಬಂದು ನೋಡಿ ಗಾಡಿ. ಅದು ನಿನ್ನೆ ತೊಗೊಂಡು ಬರ್ತಿದ್ದ. ನನಗೆ ಭಾಳ ಬೇಜಾರಾಗಿದ್ದು ಬಿಡು ಕೆಂಚಕ್ಕ. ಒಟ್ಟ ಎಲ್ಲಿಗೆ ಹೋಗ್ಲಕ್ಕಾಗಿಲ್ಲ, ಜೀವಕ್ಕೆ ಸಮಾಧಾನನೇ ಇದ್ದಿದ್ದಿಲ್ಲ. ಏನಾಯ್ತಂತ ನೀನು ಗೊತ್ತಾಗಿರ್ಬೇಕಲ್ಲ. ಯಾರು ಹೇಳಿಲ್ಲೇನು? ಈಕಿ ಸುಶೀಲಕ್ಕೆ ಬಂದಿಲ್ಲೇನು ನಿಮ್ಮ ಮನೆಗೆ? ಇಲ್ಲ, ಸುಸ್ಲಾಕೇನು ಬಂದಿಲ್ಲ. ಕುಮುದಿ ಬಂದಳು ಈಗ ನೀನು ಸಂಜಿಕ. ಆಕೆ ಏನೋ ನಿಮ್ಮ ಮನೆಗೆ ಬಂದಳಂತಲ್ಲ ಹೆಪ್ ಕೇಳಸಲೆಂದು. ಇಲ್ಲ ಅಂದಂತ. ಅದಕ್ಕೆ ಮತ್ತು ನಿಂಬೆಲ್ಲರ ಅದ ಏನು ಕೆಂಚಕ್ಕ ಅಂತ ಕೇಳಕ್ಕೆ ಬಂದಳು. ಮತ್ತು ಕೊಟ್ಟು ಕಳಿಸ್ದ. ಯಾಕೇನು ಕುಸುಮಿ ಬೇಜಾರ್ನಾಗ ಅದಾಳ ಕೆಂಚಕ್ಕ, ಚಂದ ಮಾತೇ ಆಡಲಿಲ್ಲ, ಏನಿಲ್ಲ, ಬೇಸರ ಮಾಡ್ಕೊಂಡಾಳ. ಅದು ಏನೋ ಹಿಂಗೆ ಸುಸ್ಲಾಕನ ಸೊಸೆ ಸಂಗಡ ಜಗಳ ಆಯ್ತಂತ, ಅದಕ್ಕೆ ಹಿಂಗೆ ಬೇಸರ ಮಾಡ್ಕೊಂಡಾಳ ಆಕೆ ಏನೋ ಅಂದಾಳಂತ ಅಂಥೇಳಿ ಅಂತು. ಬರೋಬ್ಬರಿನೂ ಏನೂ ಹೇಳಿಲ್ಲ, ಎದಕ್ಕೆ ಏನು ಅಂತ ಏನೂ ಹೇಳಿಲ್ಲ. ಆಕೆ ಏನೂ ಹೇಳಿಲ್ಲ ಅಂತಲ್ಲ, ಅದಕ್ಕೇನೋ ಬೇಸರ ಆಗ್ಯದ, ಹಿಂಗೆ ಸುಸ್ಲಾಕನ ಸೊಸೆ ಸಂಗಡ ಜಗಳ ಆಯಿತು ಅಂತ ಇಷ್ಟೇ ಹೇಳ್ದಂತ. ಅದಕ್ಕೆ ಅದನ್ನು ಏನು ಹೇಳಕ್ಕೆ ಹೋಗಿಲ್ಲ ಹೆಚ್ಚಿಗೆ. ಎದಕ್ಕೆ ಬಾಯಿ ಬಿಡ್ಕೊಂಡ್ರಿ ಇಬ್ಬರು? ಹೋಗಿ ಆಕಿಗೆ ಅದಕ್ಕೆ ಜಗಳ ಮಾಡ್ಕೊಳಕ್ಕೆ ಹೋಗಿದ್ದಿ ಆಕಿನ ಜೊತೆ? ಆಕಿನ ಗುಣ ನಿನಗೆ ಗೊತ್ತಿಲ್ಲೇನ? ಆಕೆ ಸುಮ್ಮಿದ್ರೂ ಜಗಳ ಮಾಡ್ಲಕ್ಕೆ ಬರ್ತಾಳವ. ಅಂಥಕ್ಕಿಗೆ ಯಾಕೆ ನೀ ಕೆಣಕ್ಲಕ್ಕೆ ಹೋಗಿದ್ದಿ? ಎದ್ರ ಸಲಿಂದ ಜಗಳ ಮಾಡ್ಕೊಂಡಿರಿ ಇಬ್ಬರು?
ಆಕಿನ ಜೊತೆ ನಾನು ಎದಕ್ಕೆ ಜಗಳಕ್ಕೆ ಹೋಗ್ಲಿ ಕೆಂಚಕ್ಕ, ನನ್ನ ಪಾಡಿಗೆ ನಾನು ಸುಸ್ಲಕ್ಕನ ಮನೆಗೆ ಹೋಗಿದ್ದ. ನಾನು ಸುಸ್ಲಕ್ಕ ಮಾತಾಡ್ಕೊತ ನಿಂತಿದ್ದೆವು. ಒಂದಿಟ್ಟು ರೊಕ್ಕ ಬೇಕಾಗಿತ್ತವ. ನಿನ್ನ ಮನೆಗೆ ಬಂದು ಕೇಳಿದ್ರೆ ಮುಗ್ದೆ ಹೋತಿತ್ತು. ನಾನು ಅಷ್ಟು ದೂರ ಎಲ್ಲಿಗೆ ಹೋಗಲಿ, ಸುಮ್ಮ ಇಲ್ಲೇ ಅದಾಳಲ್ಲ ಸುಸ್ಲಕ್ಕ ಕೇಳಿದ್ರೆ ಆಯಿತು ಅಂತೇಳಿ ಆಕಿ ಕೇಳಕ್ಕಂತ ಹೋಗಿದ್ದ. ಅದು ಆಕಿ ಪಾಪ ಕೊಡ್ತೀನಿ ಅಂದಳು ಬಿಡು, ಆಕಿ ಏನಿಲ್ಲ ಅಂದಿಲ್ಲ. ಅದು ಗೃಹಲಕ್ಷ್ಮಿದು ರೊಕ್ಕ ಬರ್ತಾವಲ್ಲ ಆಕಿಗೆ, ಅದಕ್ಕೆ ಅಕೌಂಟಿಗೆ ಬರ್ತಾವ ಕುಸುಮಿ, ಮತ್ತು ಬ್ಯಾಂಕಿಗೆ ಹೋಗಿ ತೊಗೊಂಡು ಬಂದ್ರೆ ಆಯಿತು ನಡಿ ಅಂಥೇಳಿ ಅಂದಳು. ಈಗ ಪಾಸ್ಬುಕ್ ಸಲಿನ ಸೊಸಿಗೆ ಕೇಳಬೇಕಲ್ಲ ಆಕಿ, ಎಲ್ಲ ಆಕಿಗೆ ಕೊಟ್ಟಿರ್ತಾಳಲ್ಲ, ಅದಕ್ಕೆ ಕೇಳಿದಳು ಕರೆದು. ಆಕಿ ಸಸಿ ಇಲ್ಲ ನಿಮ್ಮ ರೊಕ್ಕ ನಿಮಗೆ ಬರಲ್ಲ ನನಗೆ ಬರ್ತಾವ ಅಂಥೇಳಿ ಅತ್ತಿ ಸಸಿ ಸ್ವಲ್ಪ ಬಾಯಿ ಬಿಡ್ಕೊತ ನಿಂತರು. ಅದೇನೋ ಈಕಿಗೆ ಸುಶೀಲಕ್ಕೆ ಹೇಳಲ್ದೆ ಅವು ಮಗ ಮತ್ತು ಸಸಿ ಅಡ್ಡು ಅವೇ ರೊಕ್ಕ ನುಂಗ್ಲಕತ್ತೀವು. ಇದು ಗೃಹಲಕ್ಷ್ಮಿ ರೊಕ್ಕ ಈಕಿಗೆ ಗೊತ್ತೇ ಇದ್ದಿಲ್ಲ ಪಾಪ. ಈಗ ಕೇಳಿದಾಗ ಮಗ ಏನನ್ನವ, ಇಲ್ಲ ನಿನ್ನ ಅಕೌಂಟಿಗೆ ಹೊಂಟೋಗ್ಬಿಡು, ಅಕೌಂಟಿಗೆ ಇರ್ತಾವ, ಎದಕ್ಕೆ ಬೇಕು ನಿನಗೆ ಅನ್ಕೋತ ಹೋಗ್ಬಿಟ್ಟಾನ. ನಿನ್ನ ರೊಕ್ಕ ಕೇಳಕ್ಕೆ ಹೋದಾಗ ಅದು ಹೊರಗೆ ಬಂದದ ಸುದ್ದಿ. ಹಾಗಾಗಿ ಇಬ್ಬರು ಅತ್ತಿ ಸಸಿ ಜಗಳ ಆಡ್ಲಕತ್ತಿರು. ಅದಕ್ಕೆ ನಾನು ಹಿಂಗೆ ಮಾಡೋದು ಚಲೋ ಅಲ್ಲವ, ಪಾಪ ಆಕಿಗೆ ಒಂದು ಮಾತ್ರ ಹೇಳಿ ತೊಗೋಬೇಕಾ ಬೇಡ, ಆಕಿರ ಯಾರಿಗೆ ಕೊಡ್ತಾಳ, ಮತ್ತು ನಿಮಗೆ ಮಾಡೋದಲ್ಲ ಹೇಳಿ ತೊಗೋಬೇಕಿತ್ತು, ಯಾಕೆ ಹಿಂಗೆ ಮಾಡಿದೆ ಅಂತ ಇಷ್ಟೇ ಅಂದಿನ ನೋಡಿ ಕೆಂಚಕ್ಕ. ಇದನ್ನು ತಪ್ಪ ಮಾತಾ ಏನಂತ ಗೊತ್ತೇನಕಿ? ಏನು ಕೇಳ್ತಿ ಕೆಂಚಕ್ಕ, ನನಗಂತೂ ಯಾಕಾರ ಹೋದ ಅನ್ನಿಸ್ತದ ಜೀವ. ಅಂತ ಗೊತ್ತೇನು ಕೆಂಚಕ್ಕ, ನಾನು ಮನೆ ಮುರಿತೀನಂತ ಜಗಳ ಹಚ್ತೀನಂತ ಅತ್ತಿ ಸಸಿ ನಡಕ ತಂದು ಹಾಕ್ತೀನಂತ. ಅದಕ್ಕೆ ಗೆಳ್ತದ ಅಂತ ಆಕಿಗೆ ಬಿಟ್ಟು ಕೊಡ್ಲಾರ್ದಂಗೆ ಆಕಿನ ಪರ ಮಾತಾಡ್ತೀನಂತ. ಎರಡ ಕೆಂಚಕ್ಕ, ಅಕ್ಕಿ ಅನ್ನ ಮಾತು ಕೇಳಿದ್ರೆ ನಾನು ಒಂದು 2 ಡೇಟ್ ಕೊಟ್ಟು ಬರ್ಬೇಕಂದಿದ್ದ. ನನಗೆ ಅಷ್ಟು ಸಿಟ್ಟೇರಿತು ಗೊತ್ತೇನು. ನಾನು ಹೋಗಲಿ ಅಂತೇಳಿ ಸುಶೀಲಕ್ಕನ ಮುಖ ನೋಡಿ ನಾನು ಸುಮ್ಕೊಂತ ಇದ್ದಿಲ್ಲ ಅಂತಂದ್ರೆ ಸಪಾಟಿಗೆ ಒಬ್ಬಕ್ಕಿನ ಏನಾರ ಹಿಂಗೆ ಸಿಕ್ಕಾಗ ಹಿಂಗೆ ಅಂದೇಳು ಅಂತಂದ್ರೆ ನಾ ಒಂದು 2 ಡೇಟ್ ಕೊಟ್ಟು ಕಳಿಸ್ತಿದ್ದೆ ಆಕಿಗೆ. ಜನ್ಮದಾಗ ಇನ್ನೊಮ್ಮಕ್ಕಿ ನನ್ನ ತಂಟಿಗೆ ಬರ್ತಿದ್ದಿಲ್ಲ, ಹಂಗೆ ಮಾಡ್ತಿದ್ದೆ ಆಕಿಗೆ. ಈಗ ಹೋಗ್ಲಿ ಪಾಪ ಸುಶೀಲಕ್ಕನ ಮುಖ ನೋಡಿ ಬಿಟ್ಟಂಗಾಯ್ತು ನೋಡಕ್ಕಿಗೆ. ಹಿಂಗಂದಳು. ನಾನು ಇಟ್ಕೋತೀನೇನ ಅಲ್ಲೇ ಕೊಟ್ಟಾಕಿಗೆ. ನಾವು ಅತ್ತಿ ಹಿಡ್ಕೊಂಡು ಬಾಳೆ ಮಾಡಿವವ, ನಿನ್ನಂಗೆ ಮುಂಜಾನೆ ಆದ್ರೆ ಸಂಜೆ ಆದ್ರೆ ಅತ್ತಿ ಜೊತೆ ಜಗಳ ಮಾಡ್ಕೊತ ನಿಂದ್ರಲ್ಲ ಅಂತ ಹೇಳಿ ಬೈದ. ಜನ್ಮದಾಗ ಸುಶೀಲಕ್ಕನ ಮನೆಗೆ ಕಾಲಿಡಲ್ ಬಿಡು ಕೆಂಚಕ್ಕ. ನಾನು ಆಕಿನ ಸಸಿ ಆ ಮನೆಗೆ ಇರತನ ನಾನಂತರೂ ಆ ಮನೆಗೆ ಕಾಲಿಡಲ್ಲ. ಆ ಸಸಿ ಮಾರಿಗೆ ಎಲ್ಲಿ ಬೆಂಕಿ ಹಚ್ಚಕೋಲಿ. ನಾನು ಈಗ ನೋಡಿ ಈಗ ಬರಾಗಲ್ಲಿ ಬಟ್ಟೆ ಹಾಕೋತ ನಿಂತೇಳು. ನಾನು ನೋಡ್ಲಾರ್ದಂಗೆ ಬಂದುಬಿಟ್ಟ. ಹೋಲ್ ಬಿಡವ, ಆಕಿನ ಗುಣ ನೋಡಿದೆ ಅದ. ಆಕಿ ಅತ್ತಿ ಅಷ್ಟು ಒಂದು ಮಾತು ಎದುರು ಅನ್ನಲ್ಲ ಏನಿಲ್ಲ. ಅಂಥ ಅತ್ತಿಗೆ ಅಷ್ಟೊಂದು ಜಗಳಿಗೆ ಬಿದ್ದು ಮನ್ಸಿಗೆ ನೋವು ಮಾಡ್ತಾಳ. ಇನ್ನು ನಾವಂತರೂ ಗೆಳತಿಯರು ಹೊರಗಿನವರು, ನಮ್ಗೆ ಯಾಕೆ ಬಿಟ್ಟಾಳು. ಹೋಗ್ಲಿ ಬಿಡು, ಏನು ಮಾಡ್ತಿ ತಗೊಂಡು ಸುಮ್ಮ ತಲೆಗೆ ತೊಗೊಳಕ್ಕೆ ಹೋಗಬೇಡ. ಪಾಪ ಸುಶೀಲಕ್ಕೂ ನೋಡ್ರ ಏನೇನು ಮನ್ಸಿಗೆ ಭಾಳ ಬೇಸರ ಆಗ್ತದವ. ಅಂಥ ಒಳ್ಳೆ ಮನುಷ್ಯರಿಗೆ ಇಂಥ ಸಸಿ ಕೂಡಬಾರ್ದೈತೆ ಬಿಡು. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗಲ್ ಬಿಡು ಕೆಂಚಕ್ಕ. ಇವು ಹತ್ತಿದರ್ ಇರ್ತಾವಲ್ಲ ಕೆಲವೊಂದು ಉರ್ಸ್ಕೊತಾವಲ್ಲ, ಅಂಥ ಹತ್ತಿದರಿಗೆ ಚಲೋ ಒಂದು ಸಸಿದಾರು ಸಿಗ್ತಾವೆ. ಇನ್ನು ಇಂಥವು ಮಾತಾಡ್ಲಾರ್ದ ಹತ್ತಿಗಳಿಗೆ ಇಂಥ ಸಸಿದಾರು ಬಂದು ಕೂಡ್ತಾರೆ ನೋಡು, ತಲೆ ಮೇಲೆ ಮೆಣಸಾರವ್ರು. ಏನು ಮಾಡ್ತಿ. ಇದು ಕುಸುಮಿ ಹಾಗೆ ಮಾತಿಗೆ ಹತ್ತು ಬಿಟ್ಟಿವಿ. ನಡೀವ, ಒಂಚೂರು ಹೊಟ್ಟೆ ಹಸಿಲತ್ತದ, ಊಟ ಮಾಡಮ್ಮಂತ ನಡಿ. ಹಾಗೆ ನನ್ನ ಜೊತೆ ಊಟ ಮಾಡಿ ನಡಿ. ನಾನು ಒಬ್ಬಾಕಿಗೆ ಊಟ ಹೋಗಲ್ಲ ಏನಿಲ್ಲ. ಅದು ನನ್ನ ಸಸಿ ತಡ ಮಾಡಿ ಊಟ ಮಾಡ್ತದ. ಅದು ನನ್ನ ಜೊತೆನೂ ಊಟ ಮಾಡಲ್ಲಕ್ಕಿ. ಸಾವ್ಕಾಸ ಉಣ್ತೀನಿ ಅತ್ತಿ ನೀವು ಮಾಡ್ರಿ ಅಂತಾಳ. ಅದಕ್ಕೆ ಬಿಸಿ ರೊಟ್ಟಿ ಒಂದಿಟ್ಟು ಚೌಳಿಕೆ ಪಲ್ಯ ಮಾಡ್ಯಾಳ ಮಸ್ತಾಗಿ. ಮೊಸರ ಹಿಂಡಿ ಅದ. ನಡಿ ಮಾಡಮ್ಮಂತಿ ಬರು. ನುಚ್ಚ ಮಜ್ಜಿಗೆ ಕುಡಿದು ಬಂದಿನ ಕೆಂಚಕ್ಕ, ನೀ ಮಾಡು. ಒಬ್ಬಕ್ಕಿಗೆ ಊಟ ಹೋಗಲ್ಲೇ ನಡಿ. ಅದೇನು ನುಚ್ಚ ಮಜ್ಜಿಗೆ ಏನು ಊಟ ಮಾಡ್ದಂಗೆ ಆಗ್ತದೇನು. ನಡಿ ಮಾಡಮ್ ನಡಿವ. ಎಷ್ಟು ದಿನ ಆಯಿತು ಹಿಂಗೆ ಜೋಡಿ ಕೂತು ಊಟ ಮಾಡಲಾರ್ದು. ನಡಿ ಮಾಡಮ್. ಮತ್ತು ಪಾಪದ ನನ್ನ ಸಸಿಗೆ ಎಲ್ಲಿ ತಂದು ಕೊಡು ಅನ್ಲಿ, ಅಲ್ಲೇ ಒಳಗೆ ಕುಂತು ಮಾಡಮ್ ನಡಿ. ಆಕಿ ಬಟ್ಟೆ ಒಗಿಲಾಕತ್ತಾಳ, ಮತ್ತು ಅದಕ್ಕೆಲ್ಲಿ ಪಾಪ ಕೆಲಸ ಹೇಳ್ಕೊತ ಕೂಡ್ಲಿ. ನಡಿ ಮಾಡಮ್ ನಡಿವ. ನೀ ಅಂತರೂ ನೀವು ಊಟ ಮಾಡೋ ಟೈಮಿಗಂತರೂ ನಾನು ಬರಲಿಕ್ಕೆ ಹೋಗ್ಬಾರ್ದು ನೋಡು. ಹೊಟ್ಟೆ ಸುಮ್ಮನೆ ಖಾಲಿ ಕಳಿಸಲ್ಲ ನೀನು. ಏನಾರ ಒಂದಿಟ್ಟು ಊಟ ಮಾಡಿಸೇ ಕಳಿಸ್ತಿ. ನಾನು ಹಂಗಾರ ಹೊತ್ತಾಗ್ಯದ ಊಟ ಮಾಡಿರ್ತಾಳೆ ಅಂದ್ಕೊಂಡು ಬಂದ. ನಡಿವ. ಚೌಳಿಕೆ ಪಲ್ಯ ಬೇರೆ ಅನ್ನತ್ತಿದ್ದಿ, ನನಗೂ ಭಾಳ ಇಷ್ಟ. ನಡಿ ಮಾಡ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಕತೆಗೆ ಒಂದು ಲೈಕ್ ಕೊಡ್ರಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹೊಸದಾಗಿ ಯಾರು ನೋಡ್ಲಾಗತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಆದಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.